ದುಜಹಾರದಗಳಾಯ ಶುಭ್ರವಸ್ತ್ರಾನ್ವಿತಾವರದಂಡಮಂಡಿತಕಲಾಯ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭುದೇವೇ ದೇವೇ
ನಮಸ್ಕಾರ. ಈಸ್ಟ್ ವೆಸ್ಟ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾದ CM ನಾಗರಾಜ್ ಅವರು ಮಾಜಿ ಮೇಯರ್ ಬೆಂಗಳೂರು ಅವರು ಆಗಿದ್ದರು. ಅವರು ನಮ್ಮ ಮಾವನವರು ಕೂಡ. ಅವರ ಮಗನಾದ ಶ್ರೀ CN ರವಿಕಿರಣ್ ಅವರು ಫಾರ್ಮರ್ ಚೇರ್ಮನ್ ಈಸ್ಟ್ ವೆಸ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ನಾವು ನೋವಾ ಅಕಾಡೆಮಿ ಅಂತ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಹಾಗೂ ಡೇ ಸ್ಕಾಲರ್ ಸ್ಕೂಲ್ ತುಮಕೂರಲ್ಲಿ ನಾವು ಇನಾಗ್ರೇಷನ್ ಮಾಡಿದ್ದೇವೆ. ಇದು CBSE ಸ್ಕೂಲು. LKG ಪ್ರಿ-KGಯಿಂದ ಹಿಡಿದು ಗ್ರೇಡ್ 5ವರೆಗೂ ಫೇಸ್ 1 ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೇವೆ. ಫೇಸ್ 2 ಮುಂದಿನ ವರ್ಷದಲ್ಲಿ 6 to 12 ಸ್ಟ್ಯಾಂಡರ್ಡ್ ಓಪನ್ ಮಾಡಿ ಅದ್ರ ಜೊತೆಗೆ ಎಲ್ಲ ರೆಸಿಡೆನ್ಷಿಯಲ್ ಮಕ್ಕಳಿಗೂ ಕೂಡ ಹಾಸ್ಟೆಲ್ ಫೆಸಿಲಿಟೀಸ್ನೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೇವೆ. ನಾಳೆ ಪೀಳಿಗೆಯನ್ನು ತಯಾರಿಸೋದಕ್ಕೆ ನೀವು ಎಲ್ಲ ನೋಡಿರ್ಬೋದು, ಎಲ್ಲ ಬ್ಯಾನರ್ಗಳಲ್ಲಿ ಈಗಾಗಲೇ ಕಾನ್ಸೆಪ್ಟ್ ನ್ಯೂ ಅಂತ ಒಂದು ಎಲ್ಲ ಕಡೆ ಬ್ಯಾನರ್ಸಲ್ಲಿದೆ. ನಾನು ಆ ಸರ್ಪ್ರೈಸ್ ಎಲಿಮೆಂಟ್ ನಾನು ಇವತ್ತಿನ ದಿನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆ ಸರ್ಪ್ರೈಸ್ ಎಲಿಮೆಂಟು ಸರ್ಪ್ರೈಸ್ ಆಗೇ ಇರಲಿ, ಯಾಕಂದರೆ ಮಕ್ಕಳು ಇಲ್ಲಿ ಬಂದು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋ ಮೂಲಕ ಇದನ್ನು ಎಂಜಾಯ್ ಮಾಡ್ತಾರೆ ಅಂತ ನಮ್ಮ ಪರ್ಸ್ನಲ್ ಅನುಭವ ಹಾಗೂ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಥರ ಫೆಸಿಲಿಟೀಸ್ ಅಂದರೆ ಆಲ್ರೌಂಡ್ ಡೆವಲಪ್ಮೆಂಟ್, ಓವರಾಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ಗೆ ನಾವು ಇಲ್ಲಿ ಒತ್ತು ಕೊಡ್ತಾ ಇದ್ದೇವೆ. ಅಕಾಡೆಮಿಕ್ಸ್ ಒಂದೇ ಅಲ್ಲ, ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಎಲ್ಲ ಥರ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಕೂಡ ಇದೆ. ನಾವು ಸ್ವಿಮ್ಮಿಂಗ್ ಇರ್ಬೋದು, ಮುಂದಿನ ಫ್ಯೂಚರ್ಗೆ ಒಂದು ಹಾರ್ಸ್ ರೈಡಿಂಗ್ ಅಂತಲೂ ಪ್ಲ್ಯಾನ್ ಮಾಡಿದ್ದೇವೆ. ಇಲ್ಲಿ ಟೈಕಾಂಡೋ ಇರ್ಬೋದು, ಕರಾಟೆ ಕ್ಲಾಸಸ್ ಇರ್ಬೋದು, ಈ ಥರ ಅನೇಕ ಸ್ಕೇಟಿಂಗ್ ಕೂಡ ಇದೆ. ಈ ಥರ ನಾನಾ ಕ್ಲಬ್ಸ್ ಇರುತ್ತೆ, ನಾನಾ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ. ಈ ಥರ ಎಲ್ಲ ಥರ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ಗೆ ಕ್ಲಬ್ ಆ್ಯಕ್ಟಿವಿಟೀಸು ಎಲ್ಲ ಆಯೋಜಿಸ್ತಾ ಬರ್ತಾಯಿದೆ. ಪೇರೆಂಟ್ಸ್ಗೆ ಏನು ಬರುತ್ತೆ? ಪೇರೆಂಟ್ಸ್ ಇವತ್ತಿನ ದಿನ ಈಗ ನೋಡಿ, ನಮ್ಮ ಎಜುಕೇಷನ್ ಸಿಸ್ಟಮ್ ಬೇರೆ ಥರ ಇತ್ತು, ಈಗಿರೋ ಎಜುಕೇಷನ್ ಸಿಸ್ಟಮೇ ಬೇರೆ ಥರ ಇದೆ. ನಾವು ಈಗ ಬರೀ ಈಗ ನೋಡಿ, ಎಷ್ಟೋ ಶಾಲೆಗಳಲ್ಲಿ ಏನಾಗುತ್ತೆ, ಬರೀ ಓದಕ್ಕೆ ಓದು ಬರೋಕ್ಕೆ ಮಾತ್ರ ಜಾಸ್ತಿ ಒತ್ತು ಕೊಡ್ತಾರೆ. ಇಲ್ಲಿ ಕೆಲವು ಮಕ್ಕಳು ಓದಲ್ಲಿ ಚೆನ್ನಾಗಿರೋದಿಲ್ಲ, ಕೆಲವರು ಸ್ಪೋರ್ಟ್ಸಲ್ಲಿ ಚೆನ್ನಾಗಿರ್ತಾರೆ, ಕೆಲವು ಆರ್ಟಲ್ಲಿ ಚೆನ್ನಾಗಿರ್ತಾರೆ. ಈ ಥರ ಒಂದೊಂದು ಮಗುದು ಏನೇನು ಅವ್ರದ್ದು ಏನು ಹೇಳ್ತಾರೆ, ಅವರು ಕ್ರಿಯೇಟಿವಿಟಿ, ಟ್ಯಾಲೆಂಟ್ನ ಒತ್ತು ಕೊಡೋದ್ರ ಮೂಲಕ ಅವ್ರ ಅಪ್ಬ್ರಿಂಗಿಂಗ್, ಓವರಾಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ನ ನಾವು ಇನ್ನು ಹೆಚ್ಚಿನ ಮಟ್ಟಕ್ಕೆ ತೊಗೊಂಡು ಬರೋದು ನಮ್ಮ ನೋವಾ ಅಕಾಡೆಮಿ ಮೂಲಕ ಆಗುತ್ತೆ ಅಂತ ಅಂದ್ಕೊಂಡಿದ್ದೇವೆ. ಥ್ಯಾಂಕ್ ಯು.